ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ನಿಷ್ಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ ವಿಡಿಯೋನಲ್ಲಿ ಹೋಗ್ತಾ ಹೋಗ್ತಾ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ನಾನು ಏನು ಇವಾಗ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದೆ. ಆ್ಯಂಡ್ ನನಗಂತೂ ಪರ್ಸ್ನಲಿ ಇವ್ರು ಡೆಕೋರೇಷನ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಮದುವೆ ಇರೋದು ಇನ್ನೂ 3 days ಆದಮೇಲೆ. ಇವಾಗ ಎಲ್ಲರೂ ಅಷ್ಟೇ, ಲೈಕ್ ಹೇಗೆ ಅಂತಂದರೆ ಒಂದು 3 days ಅಥವಾ 2 days ಮುಂಚೆನೇ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಮಾಡಿಬಿಡ್ತಾರೆ. ಬಿಕಾಸ್ ಆದರೆ ಹಿಂದಿನ ದಿನ ಮಾಡೋಕ್ಕೆ ಹೋದರೆ ಗಡಿಬಿಡಿನಲ್ಲಿ ರಿಸ್ಕಲ್ಲಿ ಒಂದು ಶಾಸ್ತ್ರ ಮಾಡಿದ್ರೆ ಇನ್ನೊಂದು ಶಾಸ್ತ್ರ ಮಾಡಿರೋದಿಲ್ಲ, ಸ್ವಲ್ಪ ಅದು ಇದು ವಸ್ತುಗಳು ತೊಗೊಂಡು ಹೋಗೋದು ಎಲ್ಲ ಮರ್ತೋಗಿರತ್ತೆ. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ರು. ನಮ್ಮ ಹುಡುಗಿನೂ ಫೈನಲ್ ಆಗಿ ರೆಡಿಯಾಗಿ ಬಂದಳು, ಪೂಜೆ ಎಲ್ಲ ಮಾಡ್ತಾ ಇದ್ಲು. ಇವಾಗ ಹಳದಿ ಶಾಸ್ತ್ರ ಶುರು ಆಗತ್ತೆ. ಹೇಗಿತ್ತು ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮತ್ತು ಹಳದಿ ಶಾಸ್ತ್ರ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ನಾನು ಹೇಗೆ ರೆಡಿ ಆಗಿದ್ದೆ ಅಂತ ಹೇಳಿಬಿಟ್ಟು ನಿಮಗೆ ತೋರ್ಸೋದಕ್ಕೆ ಆಗಲಿಲ್ಲ. ಲಾಸ್ಟ್ನಲ್ಲಿ ನಾನು ಈ ವಿಡಿಯೋನಲ್ಲಿ ಹಾಕ್ತೀನಿ. ದೆನ್ ನಾನು ಬರೀ ಹಳದಿ ಶಾಸ್ತ್ರದ ಮಾಡಬೇಕು ವಿಡಿಯೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇದೇ ಒಂದು ವಿಡಿಯೋನಲ್ಲಿ ನಾನು ಏನು ರಿಸೆಪ್ಷನ್ದು ಆಗಿರಬಹುದು, ಮುಹೂರ್ತದೆಲ್ಲ ಸ್ವಲ್ಪ ಲೈಟಾಗಿ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣದಿಂದ. ಸೊ ನೋಡಿ ಹೇಗೆಲ್ಲ ಹಳದಿ ಶಾಸ್ತ್ರ ಮಾಡಿದ್ವು ಅಂತ ಹೇಳಿಬಿಟ್ಟು. ಏನೇ ಅಂದರೂ ಹೆಣ್ಮಕ್ಳಿಗೆ ಯಾರೇ ಅರಿಶಿನ ಬಂದ್ಬಿಟ್ಟು ಹಚ್ಚಿದ್ರು ತನ್ನ ತಂದೆ ಬಂದ್ಬಿಟ್ಟು ಹಚ್ಚಿದಾಗ ಅದೊಂಥರ ಖುಷಿ ಇರುತ್ತಲ್ಲ, ಅದು ಹೇಳದಾಗ್ಲಂತ ಖುಷಿ. ಸೊ ಇಲ್ಲೂ ಸಹ ಅತ್ತೆ ಮತ್ತು ಮಾಮ ಅಂದರೆ ಹುಡುಗಿಯ ತಂದೆ ತಾಯಿ ಇಬ್ಬರು ಸಹ ಅರಿಶಿನ ಹಚ್ತಾ ಇದ್ದಾರೆ. ಸೊ ಅದಾದಮೇಲೆ ಇನ್ನು ಎಲ್ಲರೂ ಏನಿರ್ತಾರೆ ಎಲ್ಲರೂ ಸಹ ಅರಿಶಿನ ಹಚ್ಚಿದ್ವು. ಒಂದಷ್ಟು ಫೋಟೋಗ್ರಫೀಸ್ ಆಯಿತು, ಹಾಗೆ ವೀಡಿಯೋಸ್ ಎಲ್ಲ ತೊಗೊಂಡ್ವು. ಇವಾಗ ಯಾವುದು ಟ್ರೆಂಡಿಂಗಲ್ಲಿದೆ ರೀಲ್ಸ್ಗಳು ಅದಷ್ಟನ್ನು ಮಾಡ್ಕೊಂಡ್ವು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನೀವೇ ನೋಡ್ಕೊಂಡು ಬನ್ನಿ. ಸೊ ಫೈನಲಿ ಹಳದಿ ಎಲ್ಲ ಹಚ್ಚಿ ಮುಗಿದಾದ್ಮೇಲೆ ನಮ್ಮದು ಒಂದು ಡೈಲಾಗ್ ಇರಲಿ ಅಂತ ಹೇಳಿಬಿಟ್ಟು ಇವಾಗಿನ ಟ್ರೆಂಡಲ್ಲಿ ಪ್ರೆಸೆಂಟಲ್ಲಿ ನಡೀತಿರೋ ಡೈಲಾಗ್ನ ನಾವೆಲ್ಲ ಹೇಳಿದ್ವು, ಜಸ್ಟ್ ಫಾರ್ ಫನ್ ಅಷ್ಟೇ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? मस्त जोक मारा रे या हंस रे हलकट हंस. ಯೂಶಲಿ ಫಂಕ್ಷನ್ಸ್ ಅಂದಮೇಲೆ ಫೋಟೋಗ್ರಫಿ ಅಂತೂ ಇದ್ದೇ ಇರುತ್ತೆ. ಸೊ ಫೋಟೋಗ್ರಾಫರ್ ಎಷ್ಟು ಜೋಶ್ ಇರ್ತಾರೋ ನಮಗೂ ಸಹ ಅಷ್ಟೇ ಜೋಶ್ ಇರುತ್ತೆ. ಇಲ್ಲಿ ಹೇಳಬೇಕಂದ್ರೆ ಇನ್ನು ಜಾಸ್ತಿನೇ ಹೇಳ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ತುಂಬಾ ಫನ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚಂದ ಫೋಟೋಗ್ರಫಿನ ಮಾಡಿಕೊಟ್ರು. ಸೊ ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ಮೆಹಂದಿ ಶಾಸ್ತ್ರ ಇತ್ತು. ಸೊ ಮೆಹಂದಿ ಶಾಸ್ತ್ರ ಏನು ತುಂಬ ಗ್ರ್ಯಾಂಡ್ ಅಂತ ಏನು ಮಾಡಲಿಲ್ಲ, ತುಂಬ ಸಿಂಪಲ್ ಆಗೇನೆ ಮೆಹಂದಿ ಶಾಸ್ತ್ರನ ಮಾಡಿದ್ವು. ಸೊ ಮೆಹಂದಿ ಎಲ್ಲ ಹೇಗೆ ಹಾಕ್ಕೊಂಡು ಮೆಹಂದಿ ಶಾಸ್ತ್ರ ಹೇಗಿತ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. ಹೇಳಬೇಕಂದ್ರೆ ತುಂಬಾ ಫನ್ ಮಾಡಿದ್ವು ಮೆಹಂದಿ ಶಾಸ್ತ್ರ ನಡೆಯುವಾಗ. ಆದರೆ ಕ್ಯಾಪ್ಚರ್ ಮಾಡೋದಕ್ಕೆ ಚಾರ್ಜೇ ಇರಲಿಲ್ಲ ಫೋನಲ್ಲಿ. ಅವ್ರು ಮೆಹಂದಿ ಏನು ಹಾಕ್ತಿದ್ರಲ್ಲ ಅವ್ರು ಬಂದ್ಬಿಟ್ಟು ಪ್ರಾಪರ್ ರಾಜಸ್ಥಾನ್ ಅಂತೆ, ಬಟ್ ಅವ್ರಿಗೆ ಇರೋದು ಹಾಸನಲ್ಲಿ. ಸೊ ಅಲ್ಲಿಂದ ಬಂದಿದ್ದು. ಒಬ್ಬರಿಗೆ ಕನ್ನಡ ಬರ್ತಾಯಿತ್ತು, ಇನ್ನೊಬ್ಬರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಎಷ್ಟು ರೇಗ್ಸಿದ್ದೀವಿ ಅಂದರೆ ಅಷ್ಟು ರೇಗ್ಸಿದ್ದೀವಿ. ತುಂಬಾ ಮಜಾ ಮಾಡಿದ್ವು. ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ತುಂಬಾ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ. ಸೊ ಅಲ್ಲೇ ನಿಯರ್ ಇರೋ ಕಲ್ಯಾಣಿ ಬಾವಿ ಹತ್ರ ಹೋಗಿದ್ವು. ಸೊ ಇದು ಹಿಸ್ಟ್ರಿನಲ್ಲೂ ಸಹ ಇದೆ. ಹಾಗೆ ತುಂಬ ಜನ ಇದನ್ನು ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡ್ತಾ ಇರ್ತಾರೆ. ಚೌಲ್ಟ್ರಿಗೆ ಹೋದ್ಮೇಲೆ ಬಾಗಣ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬಾಗಣ ತುಂಬ್ತಾ ಇದ್ರು. ಸೊ ನಾವು ಅದೇ ಗ್ಯಾಪ್ನಲ್ಲಿ ರೆಡಿ ಆಗ್ತಾ ಇದ್ವು. ಯಾಕಂದರೆ ನೈಟ್ ರಿಸೆಪ್ಷನ್ ಇದ್ದಿದ್ದರಿಂದ ನಾವೆಲ್ಲರೂ ಸಹ ರೆಡಿ ಆಗ್ತಾ ಇದ್ವು. ಸೊ ನೈಟ್ ರಿಸೆಪ್ಷನ್ ಹೇಗಿತ್ತು, ಹೇಗೆಲ್ಲ ಅರೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ.
ಸೊ ರಿಸೆಪ್ಷನ್ಗೂ ಮುಂಚೆ ಹುಡುಗನ ಮನೆಯವ್ರು ಬರ್ತಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವು. ಸೊ ಇದನ್ನು ಹೆದ್ರು ಕಾಣೋದು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಶಾಸ್ತ್ರನ ಮಾಡ್ತಾರೆ. ಸೊ ಅದಾದಮೇಲೆ ಹುಡುಗ ಹುಡುಗಿದು ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಸೊ ಹೇಗೆಲ್ಲ ವೆಲ್ಕಮ್ ಆಯಿತು ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಸೊ ಹುಡುಗನ ಕಡೆಯವ್ರನ್ನೆಲ್ಲ ವೆಲ್ಕಮ್ ಮಾಡಾದ್ಮೇಲೆ ಫಸ್ಟ್ ಶಾಸ್ತ್ರ ಮಾಡೋದು ಕಡಲೆ ಬೆಲ್ಲ ಶಾಸ್ತ್ರ. ದೆನ್ ಆಫ್ಟರ್ ದಟ್ ರಿಸೆಪ್ಷನ್ನ ಮಾಡ್ತೀವಿ. ರಿಸೆಪ್ಷನ್ ಎಲ್ಲ ಆದಮೇಲೆ ಏನು ಹಸೆ ಶಾಸ್ತ್ರ ಮಾಡಿಬಿಟ್ಟು ಅದೇ ಗ್ಯಾಪಲ್ಲಿ ಬಳೆ ಶಾಸ್ತ್ರನೂ ಸಹ ಮಾಡ್ತಾರೆ. ಆ್ಯಂಡ್ ರಿಸೆಪ್ಷನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು, ಬಿಕಾಸ್ ತುಂಬ ಜನ ಸೇರಿದ್ರು. ದೆನ್ ಅದಾದಮೇಲೆ ಹಸೆ ಶಾಸ್ತ್ರ ಮಾಡೋ ಅಷ್ಟರಲ್ಲಿ ಐ ಥಿಂಕ್ 4 o'clock ಏನೋ ಆಗಿತ್ತು. ತುಂಬ ಸುಸ್ತಾಗಿತ್ತು, ಎಲ್ರಿಗೂ ಟಯರ್ಡ್ ಆಗಿತ್ತು. ಬಟ್ ಹಸೆ ಬರೆಯೋದಕ್ಕೆ ಅಲ್ಲಿ ಯಾರಿಗೂ ಬರ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ನನ್ನನ್ನು ಕರೆದ್ರು, ನಿನಗೆ ಹಸೆ ಬರೆಯೋಕ್ಕೆ ಬರತ್ತಲ್ಲ, ಒಂದ್ಸಲ ನೋಡಿಕೊಂಡು ಬಿಡಿಸು ಅಂತ ಹೇಳಿಬಿಟ್ಟು. ಸೊ ನಾನು ಸಹ ಅಷ್ಟು ಟಯರ್ಡ್ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಸೆನ ಬರಿತಾ ಇದ್ದೆ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸೈಡು ಇಷ್ಟೊಂದೆಲ್ಲ ಶಾಸ್ತ್ರನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. The next day. ಸೊ ಇಲ್ಲಿ ಮೊದಲನೇದಾಗಿ ಹುಡುಗಿಗೆ ಗೌರಿ ಪೂಜೆನ ಮಾಡಿಸ್ತಾ ಇದ್ರು, ಹಾಗೆ ಬಾಗ್ನಾಥ್ ಪೂಜೆನ. ಯಾಕೆ ಅಂತಂದರೆ ಬಾಗ್ನಾನ ಕೊಡಬೇಕಾಗಿತ್ತು. ಆ್ಯಂಡ್ ನೋಡಿ, ಇದು ಒಂದು ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು, ತಾಳಿ ಕಟ್ಟೋ ಅಂಥ ಮೂಮೆಂಟು. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಸೊ ಸಾರಿ, ನಾನು ಆ್ಯಕ್ಚುಲಿ ರೆಡಿ ಆಗೋದು ಮತ್ತು ನನ್ನ ಏನು ನಾನು ವೇರ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸೋದಕ್ಕೆ ಆಗಿರಲಿಲ್ಲ. ಬಿಕಾಸ್ ಆಲ್ರೆಡಿ ಶಾಸ್ತ್ರ ನಡೀತಾ ಇತ್ತು, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕರೆದ್ರು. ಸೊ ಹಾಗಾಗಿ ಬೇಗ ಹೊರಡ್ಬಿಟ್ಟು ಹೋದೆ. ನಿಮಗೆ ನಾನು ಯಾವ ಡ್ರೆಸ್ನ ವೇರ್ ಮಾಡಿದ್ದೀನಿ ಅಂತ ತೋರಿಸೋದಕ್ಕಾಗಿಲ್ಲ. ಸೊ ನಾನು ಈ ಸ್ಯಾರಿನ ಹಾಕಿದ್ದೆ. ಹೇಗೆ ಕಾಣಿಸ್ತಿದೆ ನನ್ನ ಲುಕ್ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, share, comment, ಹಾಗೆ subscribe to Lishika Patel channel and Litiksha Patel channel. Until my next video, keep waiting, take care, love you all, bye bye.